ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಪಾಪ ಕ್ಷಮಾಪಣೆಯ ನಿಶ್ಚಯ, ಭರವಸೆ ಮತ್ತು ಪ್ರಾರ್ಥನೆ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ಮುಂಜಾನೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 13 ಮತ್ತು 14ನೇ ವಚನಗಳು. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 13 ಮತ್ತು 14ನೇ ವಚನಗಳು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಪರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ಕರ್ತನು ತಾನೇ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ದೇವರಾತ್ಮನಾದ ಕರ್ತನು ಈ ವಾಕ್ಯವನ್ನು ನಮಗೆ ಬೋಧಿಸಿ ನಾವು ದೇವರ ವಾಕ್ಯದ ಪರಿಜ್ಞಾನವನ್ನು ಹೆಚ್ಚೆಚ್ಚಾಗಿ ಪಡೆದುಕೊಳ್ಳುವುದಕ್ಕೆ ನಮಗೆ ಬಲವನ್ನು ಅನುಗ್ರಹಿಸಿ. ಈ ದಿನ ನಾವು ಧ್ಯಾನಿಸುತ್ತಿರುವಂಥ ಈ ವಾಕ್ಯದ ಭಾಗದಲ್ಲಿ ಒಬ್ಬ ವ್ಯಕ್ತಿ ಮತ್ತು ಆತನ ಪ್ರಾರ್ಥನೆ, ಆತನ ನಡವಳಿಕೆಯನ್ನು ಈ ಭಾಗದಲ್ಲಿ ಗಮನಿಸಲು ಸಾಧ್ಯ. ಯೇಸು ಕ್ರಿಸ್ತನು ತಾನೇ ಸ್ವತಃ ನುಡಿದ ಒಂದು ಸಂಗತಿ, ಯಾವ ಕಾರಣಕ್ಕಾಗಿ ಯೇಸು ಇದನ್ನು ಹೇಳಿದಾನೆ ಎನ್ನುವುದಕ್ಕೆ ಆತನ 9ನೇ ವಚನದಲ್ಲಿ ಹೀಗೆ ಹೇಳ್ತಾನೆ: ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯ ಹೇಳಿದನು. ಹಾಗಾದರೆ ನಮ್ಮಲ್ಲೇ ನಮ್ಮ ಸ್ವನೀತಿಯಲ್ಲಿ ನಾವು ಹೆಚ್ಚಳಪಟ್ಟು ಇತರರನ್ನ ಅಲಕ್ಷ್ಯ ಅಥವಾ ಉದಾಸೀನ ಮಾಡುವುದಾದರೆ, ಈ ಕಾರಣಕ್ಕಾಗಿ ಯೇಸು ಕ್ರಿಸ್ತನು ಈ ಒಂದು ಸಂಗತಿಯನ್ನು ವಿವರಿಸಿದ್ದಾನೆ. ಇದರಲ್ಲಿ ಇಬ್ಬರ ಕುರಿತು ಆತನು ಹೇಳ್ತಾನೆ. ಪ್ರಾರ್ಥನೆ ಮಾಡುವುದಕ್ಕಾಗಿ ಇಬ್ಬರು ದೇವಾಲಯಕ್ಕೆ ಬರ್ತಾರೆ. ಅದರಲ್ಲಿ ಒಬ್ಬನು ಪರಿಸಾಯನು, ಮತ್ತೊಬ್ಬನು ಸುಂಕದವನು. ಸುಂಕ ಅಂದರೆ ತೆರಿಗೆಯನ್ನು ವಸೂಲಿ ಮಾಡುವರು, ಅಥವಾ ರೋಮ್ ಸರ್ಕಾರ ತೆರಿಗೆ ಸಂಗ್ರಹ ಮಾಡುವುದಕ್ಕಾಗಿ ಕೆಲವರಿಗೆ ಅದರ ಗುತ್ತಿಗೆಯನ್ನು ಕೊಡ್ತದೆ. ಅಂಥದ್ರಲ್ಲಿ ಒಬ್ಬನ ಇರಲಿಕ್ಕೆ ಸಾಧ್ಯ. ಸಾಧಾರಣ ಸುಂಕದವರು ಎಂಬುದಾಗಿ ಹೇಳುವಾಗ ಸಮಾಜವು ಅವ್ರನ್ನ ಬಹಳ ಗೌರವದಿಂದ ಕಾಣೋದಿಲ್ಲ. ಕಾರಣ, ಸುಂಕ ವಸೂಲಿಗಾರರು ಒಂದು ರೀತಿ ದೌರ್ಜನ್ಯಗಾರರಂತೆ ವರ್ತಿಸ್ತಾರೆ. ಜನರಿಂದ ಸುಂಕ ವಸೂಲಿ ಮಾಡುವಾಗ ಜನ ಅದನ್ನು ಕೊಡೋದು ಏರುಪೇರಾಗೋದಾದರೆ, ಅಥವಾ ಜನರಿಂದ ವಸೂಲಿ ಮಾಡುವಾಗ ಕೆಲವೊಮ್ಮೆ ಸುಲಿಗೆಗಾರರಂತೆ ಅವರು ವರ್ತಿಸ್ತಾರೆ, ಅಥವಾ ಜನರೆದುರು ತಮ್ಮ ದೌರ್ಜನ್ಯವನ್ನು ಅಥವಾ ತಮ್ಮ ಕ್ರೂರ ಪ್ರವೃತ್ತಿನ ಅವರು ತೋರ್ಪಡಿಸ್ತಾರೆ. ಹಾಗಾಗಿ ಜನರಿಗೆ ಅವರ ಮೇಲೆ ಅಂಥ ಒಂದು ಒಳ್ಳೆಯ ಗೌರವ ಇಲ್ಲ. ಇರಲಿ, ಇಲ್ಲಿ ಪರಿಸಾಯನು ಆ ದೇವಾಲಯಕ್ಕೆ ಬಂದಾಗ ನಿಂತುಕೊಂಡು ಆತನು ಪ್ರಾರ್ಥಿಸಿದ ಎಂಬುದಾಗಿ ಬರ್ತದೆ. ಈ ರೀತಿ ಪ್ರಾರ್ಥಿಸುವಾಗ ಆತನು ತನ್ನೊಳಗೆ ಹೇಳಿದಂಥ ಮಾತುಗಳನ್ನ ಯೇಸು ಹೇಳ್ತಾನೆ: ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ಈ ಪ್ರಾರ್ಥನೆಯಲ್ಲಿ ಆತನು ದೇವರ ಬಳಿ ಮಾತನಾಡುವಾಗ ಇತರರೊಂದಿಗೆ ತನ್ನನ್ನು ಹೋಲಿಕೆ ಮಾಡಿಕೊಂಡು ಮಾತನಾಡ್ತಿದ್ದಾನೆ. ಅಂದರೆ ನಾನು ಇಂಥವನಲ್ಲ, ಅಥವಾ ಇಂಥವರಾಗಿರುವ ಜನರ ಎದುರು ನಾನು ಅಂಥವನಲ್ಲ ಎಂಬುದಾಗಿ ಅದನ್ನು ಹೇಳ್ತಿದ್ದಾನೆ. ಮತ್ತು ಅಲ್ಲಿ ಇನ್ನೊಬ್ಬನು ಬಂದಿದ್ದಲ್ಲ ಪ್ರಾರ್ಥನೆಗೆ, ಸುಂಕದವನು. ಅವನನ್ನು ತೋರ್ಪಡಿಸಿದ ವಿಧದಲ್ಲಿ, ಈ ಸುಂಕದವನಂತೆಯೋ ಅಲ್ಲ, ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ನಂತರ ಈತನ ಧಾರ್ಮಿಕ ಆಚರಣೆಗಳು ಅಥವಾ ಈತನು ರೂಢಿಸಿಕೊಂಡು ಬಂದ ಕೆಲವು ಧಾರ್ಮಿಕ ಚಟುವಟಿಕೆಗಳನ್ನೆಲ್ಲ ಹೇಳ್ತಾನೆ. ವಾರಕ್ಕೆ 2 ಹೊತ್ತು ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸಿದೆಲ್ಲ ಅದರಲ್ಲಿಯೂ 10ರಲ್ಲಿ 1 ಪಾಲು ಕೊಡುತ್ತೇನೆ. ಹೀಗೆ ಈತನು ಪ್ರಾರ್ಥಿಸ್ತಾನೆ. ಇವುಗಳನ್ನ ತನ್ನ ಕುರಿತೇ ಹೆಚ್ಚಲಿಕ್ಕೆ ಮಾತನ್ನು ಹೇಳಿಕೊಂಡ ವಿಧದಲ್ಲಿ ಇದು ಇದೆ. ಆದರೆ ಈಗ ಸುಂಕದವನು ಅಲ್ಲಿದ್ದಾನೆ. ಅವನ ಪ್ರಾರ್ಥನೆಯ ವಿಧವನ್ನು ಯೇಸು ಕ್ರಿಸ್ತನು ವಿವರಿಸ್ತಾ ಹೇಳ್ತಾನೆ: ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆ ಬಡಕೊಳ್ಳುತ್ತಾ, ದೇವರ ಮುಂದೆ ನಿಜವಾದ ಭಯಭಕ್ತಿಯಿಂದ, ದೇವರ ಮುಂದೆ ನಿಜವಾಗಲೂ ತಗ್ಗಿಸಿಕೊಂಡವನಾಗಿ, ದೇವರ ಮುಂದೆ ತನ್ನ ಯಥಾಸ್ಥಿತಿಯನ್ನು ಯಥಾರ್ಥವಾಗಿ ಒಪ್ಪಿಕೊಂಡವನಾಗಿ ಆತನಲ್ಲಿ ಹೇಳಿದಂಥ ಮಾತು: ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಯಾರೊಂದಿಗೂ ತನ್ನನ್ನು ಹೋಲಿಸಿಕೊಳ್ಳಿಲ್ಲ. ಸ್ವನೀತಿಯನ್ನು ಈತನು ದೇವರ ಮುಂದೆ ವ್ಯಕ್ತಪಡಿಸಲಿಲ್ಲ. ತನ್ನ ಯಾವ ಕ್ರಿಯೆಗಳ ಕುರಿತು ಆತನು ಹೆಚ್ಚಳ ಪಡಲಿಲ್ಲ. ಬದಲಾಗಿ ತನ್ನ ಹೃದಯ ಸ್ಥಿತಿಯನ್ನು ದೇವರ ಮುಂದೆ ಯಥಾರ್ಥವಾಗಿ ಒಪ್ಪಿಕೊಂಡವನಾಗಿ ಆತನು ಹೇಳಿದ ಮಾತು ಇಷ್ಟೇ: ದೇವರ, ಪಾಪಿಯಾದ ನನ್ನನ್ನು ಕರುಣಿಸು. ಪ್ರೇರೆ, ಕರುಣಿಸುವ ದೇವರೆದುರು, ಕ್ಷಮಿಸುವ ದೇವರೆದುರು ತನ್ನ ನೈಜ ಸ್ಥಿತಿಯನ್ನು ಒಪ್ಪಿಕೊಂಡ.
ಅನೇಕ ದೊಡ್ಡ ದೊಡ್ಡ ಭಕ್ತರು ಇಂದಿಗೂ ತಮ್ಮ ಪ್ರಾರ್ಥನೆಗಳಲ್ಲಿ ಬಹಳ ಸಮಾಧಾನ ಕಾಣುವ ಪ್ರಾರ್ಥನೆ ಈ ಪ್ರಾರ್ಥನೆ ಎಂಬುದಾಗಿ ಹೇಳ್ತಾರೆ ಅನೇಕರು. ಕಾರಣ, ಅತೀ ಪರಿಶುದ್ಧನಾದ ದೇವರೆದುರು, ಅತೀ ಪರಿಪೂರ್ಣನಾದ ದೇವರೆದುರು ನಾವು ಎಂದಿಗೂ ಆತನೊಂದಿಗೆ ಸಮೀಪ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆತನ ಪರಿಪೂರ್ಣತೆ ಎದುರು ನಾವು ಎಂದಿಗೂ ಅಪರಿಪೂರ್ಣರೇ. ಆತನ ಪರಿಶುದ್ಧತೆ ಎದುರು ನಾವೆಂದೂ ಕೊರತೆಯುಳ್ಳವರೇ. ಆದ ಕಾರಣ ದೇವರ ಮುಂದೆ ಬಂದು ಯಥಾರ್ಥವಾಗಿ ಹೇಳಿಕೊಳ್ಳೋದಕ್ಕೆ ನಮಗಿರುವಂಥ ಒಂದು ಒಳ್ಳೆಯ ಪ್ರಾರ್ಥನೆ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು. ಹೌದು, ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ನಮ್ಮ ಪಾಪಗಳನ್ನ ಕ್ಷಮಿಸಿದ್ದು ನಿಜವೇ. ಆದರೆ ಈ ಲೋಕದ ಸ್ಥಿತಿಗತಿಗಳಲ್ಲಿ ದಿನಾಲು ನಾವು ಹೋಗುವಾಗ, ಅನೇಕ ವಿಧದ ಶೋಧನೆಗಳು ನಮ್ಮನ್ನು ಮುತ್ತಿಕೊಳ್ಳುವಾಗ, ಪಾಪದ ಆಕರ್ಷಣೆಗಳು, ಪಾಪದ ಪ್ರೇರೇಪಣೆಗಳು ವಿಧ ವಿಧವಾಗಿ ನಮಗಿರುವಾಗ, ನಾವು ದೇವರ ಮುಂದೆ ಬಂದು ಯಥಾರ್ಥವಾಗಿ ಹೀಗೆ ಒಪ್ಪಿಕೊಳ್ಳುವಂಥದ್ದು ಒಳ್ಳೆಯದು. ದೇವರು ನಮ್ಮನ್ನು ಪದೇ ಪದೇ ಶುದ್ಧೀಕರಿಸುವಂತೆ ಆತನನ್ನು ಅಂಗಲಾಚೋದು ಒಳ್ಳೆಯದು. ಹೀಗೆ ಪ್ರಾರ್ಥನೆ ಮಾಡಿದ ಅವನ ಕುರಿತಾಗಿ ಯೇಸು ಕ್ರಿಸ್ತನಿಗೆ ಹೇಳ್ತಿರುವಂಥ ವಿಷಯ, ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು. ತನ್ನ ನಿಜ ಸ್ಥಿತಿಯನ್ನ ಹೃದಯವನ್ನು ಪರಿಶೋಧಿಸಿ ನೋಡುವ ದೇವರ ಮುಂದೆ ಯಥಾರ್ಥವಾಗಿ ಒಪ್ಪಿಕೊಂಡದರಿಂದ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಅದ್ರ ಮೊದಲು ಪ್ರಾರ್ಥನೆ ಮಾಡಿದ ಪರಿಸಾಯನ ಕುರಿತಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಯೇಸು ಹೇಳಿದಂಥ ಮಾತು, ಆ ಪರಿಸಾಯನು ಅಂಥವನಾಗಿ ಹೋಗಲಿಲ್ಲ. ಅವನು ಮಾಡಿದ ಪ್ರಾರ್ಥನೆಗೆ ದೇವರಿಂದ ಯಾವ ಒಂದು ಒಳ್ಳೆಯ ಉತ್ತರ ಸಿಕ್ಕಲೇ ಇಲ್ಲ. ಆದರೆ ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಬೇಡಿದವನ ವಿಚಾರದಲ್ಲಿ ಯೇಸು ಹೇಳ್ತಿದ್ದಾನೆ, ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ, ದೇವರಿಂದ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡವನಾಗಿ, ಶುದ್ಧೀಕರಿಸಲ್ಪಟ್ಟವನಾಗಿ ಆತನು ಮನೆಗೆ ಹೋಗಿದ್ದಾನೆ. ಎಂತಹ ಸಮಾಧಾನ, ಎಂತಹ ಸಂತೋಷ ಅವನೊಳಗೆ ತುಂಬಿದ್ದಿರಬಹುದು. ಇದನ್ನೆಲ್ಲ ಹೇಳಿ ಯೇಸು ಹೇಳ್ತಿದ್ದಾನೆ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು. ಹಾಗಾದರೆ ದೇವರ ಮುಂದೆ ಬರುವಾಗ ಹೆಚ್ಚಳಿಕೆಯಿಂದ ಬಾರದೆ ತಗ್ಗಿಸಿಕೊಂಡು ಬರುವಾಗ, ನಮ್ಮ ಹೃದಯದ ಯಥಾಸ್ಥಿತಿಯನ್ನು, ನಮ್ಮ ಜೀವಿತದಲ್ಲಿ ನಾವು ಎಸಗಿದ ಅಪರಾಧಗಳನ್ನ ಯಥಾರ್ಥವಾಗಿ ದೇವರ ಮುಂದೆ ಒಪ್ಪಿಕೊಳ್ಳುವಾಗ, ತಗ್ಗಿಸಿಕೊಂಡು ಪ್ರಾರ್ಥಿಸುವಾಗ, ಭಯಭಕ್ತಿಯಿಂದ ನಡುಗುವ ಸ್ಥಿತಿಯಲ್ಲಿ ಆತನ ಮುಂದೆ ಕಾಣಿಸಿಕೊಳ್ಳುವಾಗ, ತಗ್ಗಿಸಿಕೊಂಡವನ್ನ ಹೆಚ್ಚಿಸುವ ದೇವರು, ನಾನು ಪಾಪಿ ಎಂಬುದಾಗಿ ಹೇಳಿಕೊಂಡವನ ನೀತಿವಂತನಾಗಿ ನಿರ್ಣಯಿಸಿ ಕಳಿಸಿದ ದೇವರು ಅದೇ ಕೃಪೆಯನ್ನು ನಮಗೂ ಅನುಗ್ರಹಿಸಲಿ. ಪ್ರೇರೆ, ಅನೇಕ ಸರ್ತಿ ನಮ್ಮ ಜೀವಿತದಲ್ಲಿ ನಾವಿನ್ನೂ ಒಪ್ಪಿಕೊಳ್ಳದಿರುವಂಥ ಅನೇಕ ಪಾಪಗಳು ಇವೆ. ಅದನ್ನು ದೇವರ ಮುಂದೆ ಬಂದು ನಾವು ಯಥಾರ್ಥವಾಗಿ ಒಪ್ಪಿಕೊಳ್ಳಲೇಬೇಕು. ದೇವರ ಮುಂದೆ ನಾವು ಅದನ್ನು ತೋರಿಸಿಕೊಳ್ಳಲೇಬೇಕು. ದೇವರೇ, ನಾನು ಇಂಥದಿಂದಲೇ ಇಂಥದನ್ನು ಮಾಡಿದ್ನಲ್ಲ, ಇಂಥವ್ರಿಗಿಂತ ತಪ್ಪು ಮಾಡಿದ್ನಲ್ಲ, ಇಂಥ ತಪ್ಪಾದ ಕಾರ್ಯಗಳಲ್ಲಿ ನಾನು ಭಾಗಿಯಾದ್ನಲ್ಲ, ಇವುಗಳನ್ನ ಕ್ಷಮಿಸೆಂಬುದಾಗಿ ಅವುಗಳನ್ನೆಲ್ಲ ಒಪ್ಪಿಕೊಂಡು ಆತನ ಮುಂದೆ ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಡುವಂತೆ ಆತನ ಮುಂದೆ ಅದನ್ನು ಒಪ್ಪಿಕೊಳ್ಳಬೇಕು. ನಾವು ಮೊನ್ನೆ ದಿವಸ ಕೇಳಿದಂತೆ ಆತ ನಂಬಿಗಸ್ತ ನೀತಿವಂತನಾಗಿರೋದ್ರಿಂದ ಆತನ ಪಾಪಗಳನ್ನ ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಈ ಪ್ರಾರ್ಥನೆಯನ್ನು ನಾವು ಅನುಸರಿಸುವುದು ಎಷ್ಟೋ ಒಳ್ಳೆಯದು. ಕರ್ತನಿಗೆ ಸ್ತೋತ್ರ. ಈ ನಮ್ಮಲ್ಲಿರುವಂಥ ಪಾಪ ಕ್ಷಮಾಪಣೆಗಾಗಿ ಕರ್ತನ ಬಳಿ ಬರೋಣ. ಪರಲೋಕ ತಂದೆಯೇ, ಹೇಗೆ ತಗ್ಗಿಸಿಕೊಂಡು ಪ್ರಾರ್ಥಿಸಬೇಕೆಂಬುದನ್ನು ಕರ್ತನೇ ಈ ವಾಕ್ಯದಲ್ಲಿ ನಮಗೆ ಕಲಿಸಿದ್ದಕ್ಕಾಗಿ ಸ್ತೋತ್ರ. ಸ್ವನೀತಿಯಲ್ಲಿ ಹೆಚ್ಚಳ ಪಡದೆ ತಪ್ಪು ಮಾಡೋರನ್ನ ನೋಡುವಾಗ ಅವರಿಗಿಂತ ನಾನು ಉತ್ತಮನೆಂಬುದಾಗಿ ಭಾವಿಸದೆ ಅಪ್ಪ, ಮತ್ತು ನಾವು ಮಾಡುವಂಥ ಧಾರ್ಮಿಕ ಕಾರ್ಯಗಳನ್ನೇ ಹಿಡಿದು ನಿನ್ನ ಮುಂದೆ ನಾವು ಹೆಚ್ಚಳ ಪಡದೆ, ಬದಲಾಗಿ ಹೃದಯವನ್ನು ಪರಿಶೋಧಿಸಿ ನೋಡುವಂಥ ಬೆಂಕಿಯಂತ ಕಣ್ಣುಳ್ಳ ದೇವರೇ, ನಿನ್ನ ಎದುರು ಬಂದು ನಮ್ಮ ನಿಜವಾದ ಸ್ಥಿತಿಯನ್ನು ಯಥಾರ್ಥವಾಗಿ ರಕ್ತ ಮಾಂಸದ ಶರೀರದಲ್ಲಿ ಜೀವಿಸ್ತಿರುವಂಥ ನಾವು ನಿನ್ನ ಮುಂದೆ ಅತಿ ಪರಿಶುದ್ಧನಾದ ದೇವರೇ, ಆತ್ಮಸ್ವರೂಪನಾದ ದೇವರೇ, ನಾವೆಷ್ಟು ಅಪರಿಪೂರ್ಣರು, ಎಷ್ಟು ಕೊರತೆಯುಳ್ಳರು ಎಂಬುದನ್ನು ಯಥಾರ್ಥವಾಗಿ ಒಪ್ಪಿಕೊಂಡು ನಿನ್ನ ಮುಂದೆ ನಾವು ಕ್ಷಮೆ ಕೇಳುವುದಕ್ಕೂ, ನಿನ್ನಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿಕೊಳ್ಳುವುದಕ್ಕೂ ದೇವರೇ ನಮ್ಮೊಳಗೆ ಸರಿಯಾದ ಅರಿವನ್ನು, ವಿಧೇಯತೆಯನ್ನು, ಪ್ರಾರ್ಥನೆಯನ್ನು ಅನುಗ್ರಹಿಸು ಸ್ವಾಮಿ. ಈ ಪ್ರಾರ್ಥನೆಗಳನ್ನ ಅನುಸರಿಸಿ ನಿನ್ನಿಂದ ನೀತಿವಂತರೆಂಬ ನಿರ್ಣಯವನ್ನು ಪಡೆದುಕೊಂಡು ಕರ್ತನೆ ವರ್ಣಿಸಲು ಅಶಕ್ಯವಾದ ಆ ಸಂತೋಷ ಸಮಾಧಾನದಲ್ಲಿ ನಾವು ಜೀವಿಸೋದಕ್ಕೆ ನಮಗೆ ದಯಮಾಡಿ ಸಹಾಯ ಮಾಡು ದೇವರೇ. ಈ ವಾಕ್ಯದಿಂದ ಉತ್ತೇಜಿತರಾಗಿ ಪ್ರಾರ್ಥಿಸುವ ಒಬ್ಬೊಬ್ಬರನ್ನೇ ಆಶೀರ್ವದಿಸು. ಪಾಪ ಕ್ಷಮಾಪಣೆಯ ದೃಢ ನಿಶ್ಚಯದೊಂದಿಗೆ ಜೀವಿಸೋದಕ್ಕೆ
ಪ್ರತಿಯೊಬ್ಬೊಬ್ಬರನ್ನ ಕನಿಕರಿಸು ಸ್ವಾಮಿ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.